ಸರ್, ಗೋವಾ ಸಿಎಂ ಅವರು ಹೇಳಿದಂತ ಹೇಳಿಕೆಗೆ ನಿಮಗೆ ಗೊತ್ತು. ಸೊ ಅದು ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ನನಗೆ ಭಾಳ ವಿಚಿತ್ರ ಆಗಿರೋದು ಅಂದ್ರೆ, ಅಧಿಕೃತವಾಗಿ ನಡೆದಂಥ ವಿಧಾನಸಭೆಯಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕೇಂದ್ರ ಸರ್ಕಾರ ಈಗಾಗಲೇ ನಮಗೆ ಒಪ್ಪಿಗೆ ಕೊಟ್ಬಿಟ್ಟದೆ, ಈ ಯೋಜನೆ ಜಾರಿ ಆಗೋದಲ್ಲ ಅನ್ನುವಂಥ ಹೇಳಿಕೆ ಕೊಟ್ರಲ್ಲ. ಯಾವ ಮಾನದಂಡದ ಮೇಲೆ ಕೊಟ್ಟರು? ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ವೈಲೇಟ್ ಮಾಡಿದ್ರೆ, ಮಾದಾಯಿ ನ್ಯಾಯಾಧೀಕರಣ ತೀರ್ಪು ಒಪ್ಪಿಲ್ಲ, ಕೇಂದ್ರ ಸರ್ಕಾರ ಹೊಡಿಸಿದಂಥ ಅಧಿಸೂಚನೆ ಒಪ್ಪಲಿಲ್ವೋ, ಅದಕ್ಕೆ ಯಾವ ಮಾನದಂಡದ ಮೇಲೆ ಕೊಟ್ಟರೆ ನೀವು ಹೇಳಕ್ಕೆ ನಿಮ್ಗೆ ಯಾವುದು ಹಕ್ಕಿದೆ? ನಮ್ಮ ರಾಜ್ಯದಲ್ಲಿ 28 ಜನ ಸಂಸದರಿದ್ದೀವಿ, ನಿಮ್ಮಲ್ಲಿರ್ತಕ್ಕಂಥವ್ರು ಇಬ್ಬರು. ನಾವು ಹಾಲು ಹಣ್ಣು ಕಾಯಿಪಲ್ಲೆ ಕಿರಾಣಿ ನಿಮ್ಗೆ ಕೊಡದಿದ್ರೆ ನಿಮ್ಮ ಬದುಕೇ ಇಲ್ಲ. ಈಗಾಗಲೇ ಗೋವಾ ತಮ್ನಾರ್ ಯೋಜನೆ, ವಿದ್ಯುತ್ ಯೋಜನೆ ನಮ್ಮ ಧಾರವಾಡ ನರೇಂದ್ರ ಮೂಲಕ ಹೋಗುತ್ತೆ, ಫಾರೆಸ್ಟ್ನಾಗ ಆಸೆ ಹೋಗುತ್ತೆ. ನಾವೇನು ತಕರಾರು ಮಾಡಿಲ್ಲ, ಯೂನಿವರ್ಸಿಟಿ ಕೊಟ್ಟಿವಿ. ಈ ರಾಜ್ಯ ಒಂದು ಕಲ್ಪಕ್ಕ ರಾಜ್ಯ ಅಂತಾಮ್ರಿದ್ದಂಗೆ ಅಂಥ ಹೊಂದಾಣಿಕೆ ಮೇಲೆ ನಾವು ಹೊಂಟೀವಿ. ನಮಗೆ ಹಂಚಿಕೆ ಆದಂಥ ನೀರನ್ನು ನಮಗೆ ಪಡೀಲಿಕ್ಕೆ ಕರ್ನಾಟಕದವರು ಕಳು ಮಾಡಿ ನೀರು ಒಯ್ತಾರೆ ಅನ್ನುವಂಥದ್ದನ್ನು ವಿಧಾನಸಭೆಗೆ ಹೇಳಿದ್ರೆ ನೀವು ಯಾಕೆ ಕಳ್ರು? ನಾವ್ಯಾಕೆ ಕಳ್ರಾಗ್ತೀವಿ? ಹಾಗಾದ್ರೆ ಈಗ ಮುಂದೆ ಏನು ಮಾಡಬೇಕು? ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ನೀವು ಏನಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀರಾ? ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತನ್ನ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ಈಗಾಗಲೇ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿವಿ. ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಸಿಕ್ಕ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಈಗೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಯಾರಿಯಲ್ಲಿದ್ದಾರೆ. ಇವತ್ತು ಅವರು ಕೇಂದ್ರ ಸರ್ಕಾರ ಹೇಳುತ್ತೆ ಅಂತ ಹೇಳಿಕೆ ಕೊಟ್ರಲ್ಲ, ನಮಗೆಲ್ಲ ದಿಗ್ಭ್ರಮೆ ಆಗಿದೆ. ಅದಕ್ಕೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ BJPಯ ರೆಬೆಲ್ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು, ಬಸನಗೌಡ ಪಾಟೀಲ್ ಅಂತ ಇವರೆಲ್ಲ ಮಾತನಾಡಲಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಪ್ಪೈತೆ ಅನ್ನೋದು ಹೇಳಿ, ಅಥವಾ ರಾಜ್ಯದ ಪರವಾಗಿ ನಿಲ್ಲುವಿದ್ರೆ ಹೇಳಿ. ಅವ್ರಿಗೇನು ನಿಲ್ಲುವಲ್ಲ, ಎಲ್ಲ ಕ್ಯಾಮ್ರಾ ಮುಂದೆ ಬರಾಕತ್ತಾ ಇರಲಿ. ಇವತ್ತು ಅವರು ನೀವು ಯಾರು ಹೋಗಿರ್ಬೇಕಾರೆ ಅವ್ರು ಯಾರು ನಿಮ್ಗೆ ಭೇಟಿ ಆಗ್ತಾ ಇಲ್ಲ, ಇಂಟರ್ವ್ಯೂ ಕೊಡ್ತಾ ಇಲ್ಲ. ಸಿಎಂಗೆ ಏನು ಒತ್ತಾಯ ಮಾಡ್ತೀರಾ ಸರ್? CM ಅವ್ರಿಗೀಗ ಮನವಿ ಕೊಡ್ತಾ ಇದ್ದೇನೆ, ಏನಂತ, ಸರ್ವಪಕ್ಷದ ಸಭೆ ಕರೀರಿ. ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ಸು, JDS ಎಲ್ಲರೂ ಕೂಡ, ರೈತ ಮುಖಂಡರು ಎಲ್ಲ ಸೇರಿಕೊಂಡು ಪ್ರಧಾನಮಂತ್ರಿ ಬಳಿ ನಿಯೋಗರ ಹೋಗ್ರಿ ಅಥವಾ ಏನಾರು ಹೋಗ್ರಿ, ಒಟ್ಟು ಈ ಯೋಜನೆಗೆ ಅನುಮತಿ ಕೊಡಬೇಕು, ಕಾಮಗಾರಿ ಪ್ರಾರಂಭ ಮಾಡಬೇಕು. ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ. ಸರ್, ಈಗ ರಾಜ್ಯದ ಜಲದ ವಿಚಾರಕ್ಕೆ ಬರೋದಾದರೆ ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. ಅನೇಕ ವರ್ಷಗಳ ಹೋರಾಟ ಇದು, ಮಹದಾಯಿ, ಕಳಸಾ ಬಂಡೂರು ಇದೆಲ್ಲವೂ ಕೂಡ. ಸೊ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದು. ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕಾದ್ರೆ ಯಾವ ರೀತಿಯಾಗಿ ಕ್ರಮಗಳಾಗಬೇಕು ಅಂತ ನೀವು ಹೇಳ್ತೀರಿ? ರಾಜ್ಯದ ಜಲ ವಿವಾದಗಳು 16 ಅದಾವೆ. ಈಗ ಮಹದಾಯಿ, ಕಳಸಾ ಬಂಡೂರು ಇದೆ, ಮೇಕೆದಾಟಿದೆ, ಕಾವೇರಿ ಕೃಷ್ಣ 2 ಕಣ್ಣಿದ್ದಂಗೆ. ನಾವೆಲ್ಲ ಇದ್ರ ಬಗ್ಗೆ ಭಾವಿಸಿದ್ವಿ. ಈ ಎಲ್ಲ ಜಲದ ವಿವಾದಗಳನ್ನು ನೋಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಸನ್ಮಾನ್ಯ ಕಾನೂನು ಸಚಿವರಾದಂಥ HK ಪಾಲ್ ಸಾಹೇಬರು ರಿಯಾಕ್ಟ್ ಮಾಡ್ಯಾರ. ನಮಗೆ ಒಂದು ಕಡೆ ವಾದ ವಿವಾದಗಳ ಬಗ್ಗೆ ಚರ್ಚೆ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ತಾಯಿ ಸ್ಥಾನದಾಗ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರ, ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಅವ್ರಿಗೆ ಈ ರಾಜ್ಯದ ಇಚ್ಛಾಶಕ್ತಿ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲೋ ಏನೋ ಗೊತ್ತಾಗೋದು. ಈ ರೀತಿ ಅವ್ರು ಹೇಳಿಕೆ ಕೊಟ್ಟರು ಕೂಡ ಇಮಿಡಿಯೇಟಾಗಿ ಕೇಂದ್ರ ಅವ್ರು ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳ್ಬೇಕಿತ್ತು, ನಿನ್ನ ಮೇಲೆ ಕ್ರಮ ತಗೋತೀನಿ, ಮುಖ್ಯಮಂತ್ರಿ ಸ್ಥಾನದಾಗ ಕಿತ್ತಾಕ್ತಾನೆ ಅಂತ ಹೇಳ್ಬೇಕಲ್ಲ. ಏನು ಹೇಳಿಲ್ಲ ಅವರು. ಅದರ ಅರ್ಥ ಸೈಲೆಂಟ್ ಆಗಿದ್ದಾರೆ. ಮತ್ತು ಯಾಕೆ ಸುಮ್ಮ ಕೂತ್ರಿ? ಅದಕ್ಕೆ ನಾವು ಒತ್ತಾಯ ಮಾಡ್ತೇನೆ, ರಾಜ್ಯದ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಲ್ಲುವೇನು? ನಿಮಗೆ ಅವ್ರಿಗೆ ಎದುರಿಸೋ ಶಕ್ತಿ ಇಲ್ಲೋ ಏನೋ ಗೋವಾದವ್ರಿಗೆ? ಅದಕ್ಕೆ ಈ ಯೋಜನೆ ಬಗ್ಗೆ ರಾಜಕಾರಣ ಹೊರತುಪಡಿಸಿ ಪಕ್ಷಾತೀತವಾಗಿ ಒಂದು ನಿರ್ಣಯಕ್ಕೆ ಬರ್ಬೇಕಂತ ಒತ್ತಾಯ ಮಾಡ್ತಾರೆ. ಕೊನೆ ಪ್ರಶ್ನೆ, ಒಂದು ವೇಳೆ ಗೋವಾ CM ಅವರು ಹೇಳಿದಂತೆಯೇ ಕೇಂದ್ರ ಸರ್ಕಾರ ಮಹದಾಯಿಗೆ ಅನುಮತಿ ಕೊಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ರೆ ಮುಂದಿನ ರೂಪುರೇಷೆಗಳು, ಹೋರಾಟಗಳು ಯಾವಿದೆ? ಅಕಸ್ಮಾತ್ ಗೋವಾದವ್ರ ಮಾತು ಕೇಳಿ ಕೇಂದ್ರದವ್ರು ಏನಾರ ಇದೇ ರೀತಿ ಮುಂದುವರೆದ್ರೆ ನವಲಗುಂದ ನರಗುಂದ ರೈತ ಬಂಡಾಯ ನೆಲದಿಂದ ಪ್ರಾರಂಭ ಮಾಡ್ತೇವೆ. ಒಂದು ಪ್ರಾರಂಭ ಮಾಡಿದಂಥ ಹೋರಾಟ ಬೆಂಗಳೂರು ಮಟ್ಟ ತರ್ತೀವಿ, ಡೆಲ್ಲಿ ಮಟ್ಟ ಒಯ್ತೀವಿ. ಹೋರಾಟ ಹೆಂಗೆ ಮಾಡ್ಬೇಕಂತ ನಮ್ಗೆ ಗೊತ್ತಿದೆ. ಆ ಯೋಜನೆ ಜಾರಿಯಾಗೋವರೆಗೂ ಆ ನೀರು ಕುಡ್ದ ಸಾಯವ್ರು ನಾವು. ಅದಕ್ಕೆ ಆ ಲೆಕ್ಕಕ್ಕೆ ಬಂದೀವಿ. ಹೋರಾಟ ಅಂತೂ 100% ಮಾಡ್ತೀವಿ. ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಇದು ಒಂದು ಹಂತಕ್ಕೆ ಬರ್ಬೋದು ಅಂತ ನನ್ನ ಆಶಾಭಾವನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೋನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸ್ ರಾವ್, ಪಬ್ಲಿಕ್ TV, ಬೆಂಗಳೂರು.